ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಹಲ್ಗಾಮ್ನಲ್ಲಿ ನಡೆದ 26 ಜನ ಹಿಂದೂ ಪ್ರವಾಸಿಗರ ಹತ್ಯೆ ಖಂಡಿಸಿ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಮತ್ತು ಇತರ ಸಂಘ ಸಂಸ್ಥೆಗಳ ಮಹಿಳಾ ಕಾರ್ಯಕರ್ತರು ಶಂಕರಮಠ ಸರ್ಕಲ್ ಹತ್ತಿರ ಇವರೆಲ್ಲರ ಆತ್ಮಶಾಂತಿಗಾಗಿ ಮೇಣದ ಬತ್ತಿ ಹಚ್ಚುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಸಿರಿಗಂಧ ಮಹಿಳಾ ಸಂಘ, ಮಾತೃಮೇಲನ ಮಹಿಳಾ ಸಂಘ, ಶಾಂಭವಿ ಮಹಿಳಾ ಸಂಘ ಎಲ್ಲ ಹಲವಾರು ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಭಾರತದಲ್ಲಿ ಏನು ಮತ್ತು ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಹತ್ಯಾಕಾಂಡ ಆಯಿತು, ಪಹಲ್ಗಾಮಿಗಳಿಂದ ಹತ್ಯಾಕಾಂಡ ಆಯಿತು. ಅದರದ ಒಂದು 27 ಜನ ಅದರಲ್ಲಿ ಮರಣವನ್ನು ಹೊಂದಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮೊಂಬತ್ತಿ ಬೆಳಗುವುದರ ಮುಖಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಮಹಿಳೆಯರು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಇದೊಂದು ಹೇಯ ಕೃತ್ಯ. ನಮ್ಮ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇನ್ನೂ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಅವ್ರಿಗೇನು ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಈಗ ಎಲ್ಲರೂ ಕೆಟ್ಟವರು ಅಂತಲ್ಲ, ಎಲ್ಲೂ ಒಂದಷ್ಟು ಜನ ಉಗ್ರಗಾಮಿಗಳಾಗಿ ಏನು ಬೇರ್ಪಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ತಕ್ಕ ಶಾಸ್ತಿ ಆಗಬೇಕು. ಇವತ್ತೆಷ್ಟು 27 ಜನರ ಹತ್ಯಾಕಾಂಡ ಏನಾಯಿತು, ಅವರೆಲ್ಲ ಕುಟುಂಬಸ್ಥರು ಕಣ್ಣೆದುರುಗಳನ್ನೇ ಅವರು ಮನೆಯವ್ರನ್ನ ಕಳ್ಕೊಂಡಂಥ ದೃಶ್ಯ ಅವರಿರೋವ್ರಿಗೂ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಎದುರುಗಡೆ, ಹೆಂಡತಿ ಎದುರುಗಡೆ ಆ ಕೆಲಸವನ್ನು ಹೋದ್ರು ಅವರು ಖುಷಿಯಾಗಿದ್ದಂಥ ಒಂದು ಕ್ಷಣವನ್ನು ನರಕ ಸದೃಶವಾಗಿ ಮಾರ್ಪಟ್ಬಿಟ್ರು. ಅದನ್ನು ಮಾಡಿದ್ರು. ಇವತ್ತೇನು ಮರೆದ್ರು ಅವರೆಲ್ಲ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವೆಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತೊಮ್ಮೆ ಅವರೇನು ಹತ್ಯಾಕಾಂಡ ಆಯಿತು ಮಡಿದವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ. ಮೇಡಮ್, ಇವತ್ತು ಅದರದ್ದು ಕಾರ್ಯಕ್ರಮವನ್ನು ಸಹ ರೂಪಣೆಯನ್ನು ಮಾಡಿದ್ವಿ. ಇವತ್ತು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಹತ್ಯಾಕಾಂಡ ಆದ ನಂತರ ಪಾಕಿಸ್ತಾನ ಪ್ರಜೆಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಅವ್ರಿಗೆ ಯಾಕೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡ್ರು. ತಗೊಂಡು ಹಲವಾರು ಜನ ಪಾಕಿಸ್ತಾನ ಪ್ರಜೆಗಳು ನಮ್ಮ ದೇಶದಲ್ಲಿ ಏನು ಅತಿಕ್ರಮವಾಗಿದ್ದರು ಅವರೆಲ್ಲ ವಾಪಸ್ ಕಳಿಸುವಂಥ ಕೆಲಸವನ್ನು ಸಹ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇವತ್ತು ಆ ಕೆಲಸ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ವತಿಯಿಂದ ಒಂದು ಸಹಿ ಮಾಡೋದ್ರ ಮುಖಾಂತರ ಒಂದು ಅಭಿಯಾನವನ್ನು ಮಾಡಿ ಕರ್ನಾಟಕ ಸರ್ಕಾರದ ಗಮನಕ್ಕೆ ತರಬೇಕು. ಯಾರ್ಯಾರು ಪಾಕಿಸ್ತಾನ ಪ್ರಜೆಗಳು ಅತಿಕ್ರಮಣವಾಗಿ ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಒತ್ತಾಯವನ್ನು ಮಾಡಿದ್ವಿ. ಸಿರಿಗಂಧ ಮತ್ತು ಚಿಗುರು ಕಲಾವಿದರು ಎಲ್ಲರೂ ಸೇರಿ ನಾವು ಒಂದು ಕಾರ್ಯಕ್ರಮವನ್ನು ಅದಕ್ಕೆ ಎಲ್ಲ ಮಹಿಳೆಯರು ನಮ್ಮ ಜೊತೆಗೆ ಕೈ ಜೋಡಿಸಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡುತ್ತೇವೆ. ಈ ಒಂದು ಕೂಗು ನಮ್ಮ ಒಂದು ಮನವಿ ಎಲ್ಲರಿಗೂ ಪ್ರಧಾನಮಂತ್ರಿ ಮೋದಿಯವರಿಗೆ ತಲುಪಬೇಕು ಅಂತ ಆಶೆ ಇದೆ. ಯಾಕೆಂದರೆ ಪಾಕಿಸ್ತಾನದವರದ್ದು ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಅದನ್ನು ಮಟ್ಟ ಹಾಕೋದ್ರಲ್ಲಿ ಪ್ರಧಾನಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲಿ ಅನ್ನೋ ಒಂದು ಆಶಯ ನಮ್ಮೆಲ್ಲರಿಗೂ ಇದೆ. ಇಲ್ಲಿ ಸೇರಿರುವಂಥ ಎಲ್ಲ ಮಹಿಳೆಯರು ಅವರ ಮೂಲಕ ನನ್ನ ಮನವಿಯನ್ನು ಸಲ್ಲಿಸುತ್ತೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.